ನಾವು ರಿಕ್ವೆಸ್ಟ್ ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಳ್ನಾವರ ತಾಲೂಕು ಜೈ ಭಾರತ ಕಾಲೋನಿ ಈ ಗ್ರಾಮವು 1942ರಲ್ಲಿ ಅಂದಿನ ಸರ್ಕಾರ ಸುಮಾರು 120 ಕುಟುಂಬವನ್ನು ಈ ಗ್ರಾಮಕ್ಕೆ ತಂದು ಸೆಟ್ಲ್ ಮಾಡಿದ್ದರು. ಮುಂದುವರೆದು ಸ್ವಾತಂತ್ರ್ಯ ನಂತರ ಅಂದಿನ ಕಾಂಗ್ರೆಸ್ ಸರ್ಕಾರವು ಗರೀಬಿ ಹಠಾವೋ ಯೋಜನೆಯಲ್ಲಿ ಅಲೆಮಾರಿ ಜನಾಂಗದವರಿಗೆ ವಿಶೇಷ ಯೋಜನೆಯನ್ನು ರೂಪಿಸಿ 4 ಎಕರೆ ಜಮೀನು ನೀಡಿದ್ದರು. ಕಲಘಟಗಿ ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ನಂಬರ್ 208A ಹಾಗೂ 51A ನೀಡಲು ಮುಖ್ಯಾಧಿಕಾರಿಗಳಿಗೆ ಅರ್ಜಿ ನೀಡಲಾಗಿದ್ದು, ಅವಶ್ಯಕ ಎಲ್ಲ ದಾಖಲಾತಿಗಳನ್ನು ಹಾಜರುಪಡಿಸಿರುತ್ತಾರೆ. ದಾಖಲೆಯನ್ನು ಪಡೆದ ಮುಖ್ಯಾಧಿಕಾರಿಗಳು ಪರಿಶೀಲಿಸಿ ಬ್ಯಾಂಕ್ ಚಾಲನೆ ನೀಡಿ ರೂಪಾಯಿ 65,000 ಟ್ಯಾಕ್ಸ್ ತುಂಬಿಸಿಕೊಂಡ ನಂತರ ದಲಿತರಿಗೆ ಹಕ್ಕು ದಾಖಲಾತಿ ಕೊಡಲು ನಿರಾಕರಿಸುತ್ತಾರೆ. ಧಾರವಾಡದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಮೀದ್ ಅಹಮದ್ ಅವರಿಗೆ ಮುತ್ತಿಗೆ ಹಾಕಿ ಮನವಿಯನ್ನು ಸಲ್ಲಿಸಿದರು. ಪ್ರಕಾಶ್, ಮಂಜುನಾಥ್, ಲಕ್ಷ್ಮಣ್, ರಾಜೇಶ್ವರಿ, ರಾಮಣ್ಣ, ನಾರಾಯಣ್, ಶಬೀರ್ ಉಪಸ್ಥಿತರಿದ್ದರು. ಬೇಗ ಮುಗಿಸ್ಕೊಂಡು ಬರ್ತೀನಿ ನಾನು. ಅಲ್ಲ ಸರ್, ಒಂದು 2 ನಿಮಿಷ ಸರ್. ನಾವು ರಿಕ್ವೆಸ್ಟ್ ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ. ಬರ್ರಿ ಇಲ್ಲಿ ಪಕ್ಕದಲ್ಲಿ ಬರ್ರಿ. ಅಲ್ಲಿ ಶೋಷಿತ ವರ್ಗ ಜನಾಂಗದ ಜಾಗಗಳು ಅದನ್ನು ವಾರಸಾ ಮಾಡಿ ನಮಗೆ ವಾರಸಾ ಪ್ರಕಾರ ಎಂಟ್ರಿ ಮಾಡಿಕೊಡ್ರಿ ಅಂತ ಹೇಳಿ 65,000 ರೂಪಾಯಿ ಟ್ಯಾಕ್ಸ್ ತುಂಬಿಸ್ಕೊಂಡು ಸಂತೋಷ್ ಗಮನ ತಂದಿದ್ದೀರಾ? ಅವ್ರ ಗಮನ ಬೆಂಗಳೂರಲ್ಲಿ ನಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಭೇಟಿಯಾಗಿದ್ದಾರೆ, ಮನವಿನೂ ಕೊಟ್ಟಿದ್ದಾರೆ. ಲಾಡ್ ಸಾಹೇಬ್ರಿಗೂ ಹೇಳಿದ್ದಾರೆ. ಅವರು ನಾನು ಮನೆ ಮುಖ್ಯಮಂತ್ರಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ ನಾನು ತರ್ತೀನಿ. 42ರಾಗ ಬ್ರಿಟಿಷ್ ಸರ್ಕಾರ ಅವ್ರನ್ನ ಸೆಟಲ್ಮೆಂಟ್ ಮಾಡಿದ್ರು. ಊರು ಇದ್ದಾರೆ ಅಲೆಮಾರಿ ಜನಾಂಗದ. ಅವಾಗ ಕಾಂಗ್ರೆಸ್ ಸರ್ಕಾರದಾಗ 60ನೇ ಇಸ್ವಿಯಾಗ ಅವ್ರಿಗೆ ಮನೆ ಕಟ್ಕೊಟ್ಟು ಗರೀಬಿ ಹಠಾವೋ ಯೋಜನೆ ಒಳಗೆ ಈಗ 2-3 ತಲೆಮಾರು ಅದು ಮನೆಯೆಲ್ಲ ಬಿದ್ದು ಹೋಗಿದಾವೆ ಸಾಹೇಬ್ರ. ಅದಕ್ಕೆ ಸಮಾಜ ಕಲ್ಯಾಣ ತನಿಖೆ ಮಾಡಿ ಅವ್ರಿಗೆ ಒಂದು ವಿಶೇಷ ಇದರೊಳಗೆ ಮನೆ ಮಂಜೂರು ಮಾಡ್ಬೇಕಂತ.